ಇಲ್ವೋ ಈಗ ಅವ್ರು ಮಾಡ್ಲಿಲ್ಲ ಅಂದ್ರೆ ಹಿಡ್ಕೊಳ್ಳುವಂಥದ್ದು ಒಂದು ನೋಡಿ. ಕರೆಕ್ಟ್. ನೀವು ಕೊಟ್ಟಂತ ಭರವಸೆಗಳು ಇವತ್ತಿನ ದಿವಸ ನೀವೇನು ಗ್ಯಾರಂಟಿ ಮೇಲೆ ಏನು ಅಧಿಕಾರ ಚುಕ್ಕಾಣಿಯನ್ನ ಹಿಡಿದ್ರಲ್ಲ, ಅದೇ ಒಂದು ಗಾದೆ ಇದೆ, ಕೊಟ್ಟ ಕುದುರೆ ಏರೋದಾರರು ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳಿ ಇದೆ. ಆಡಳಿತಾರೂಢ ಪಕ್ಷ ಯಾವುದು ಹಳೆ ತೆಗೆದುಬಿಡಿ. ಕಿಸಾನ್ ಸಮ್ಮಾನ್ ನಾವು ನೋಡಿ ರೈತ ವಿದ್ಯಾನಿಧಿಯನ್ನ ಇವರು ಕ್ಯಾನ್ಸಲ್ ಮಾಡಿದ್ರು, ಅದು ಹತ್ತಿಕ್ಕುವ ಕೆಲಸ ಮಾಡಿದ್ರು. ಯಾರಿಗೆ ಹತ್ತಿಕ್ಕ ಸ್ವಾಮಿ? ಅನ್ನ ಕೊಡೋ ರೈತನ ಕುತ್ತಿಗೆ ಹೆಚ್ಚುತ್ತಾ ಇದ್ದಾರೆ ಅವರು. 4,000 ಹೆಚ್ಚುವರಿಯಾಗಿ ನಾವು ಕೊಡ್ತಾ ಇದ್ವಿ ಕಿಸಾನ್ ಸಮ್ಮಾನಕ್ಕೆ, ಅದನ್ನು ನೀವು ಮಣ್ಣು ಹಾಕಿದ್ರಿ ಅಂತ ಹೇಳ್ತಾ ಇದ್ರಿ. ಅದಕ್ಕೂ ಆಮೇಲೆ ಡೀಸೆಲ್ ಸಬ್ಸಿಡಿಯನ್ನ ಕೊಡ್ತಾ ಇತ್ತು ಎಕರೆಗಳಿಗೆ 500 ರಿಂದ 800 ಡೀಸೆಲ್ ಸಬ್ಸಿಡಿ. ಈಗ ಅವ್ರು ಹೇಳ್ತಾ ಇದ್ದಾರೆ ಕರೆಕ್ಟ್ ಶರತ್ ಅವರೇ. ಈಗ ಆಯ್ತು, ಈಗ ಹಾಗಾದ್ರೆ ಜನರಿಗೆ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಅವು ಎರಡು ಕಣ್ಣಿದ್ದಂತೆ ಅಲ್ವಾ? ಈಗ ಅವ್ರು ಹೇಳ್ತಾ ಇದ್ದಾರೆ ನಮಗೂ ಕೂಡ ಕೇಂದ್ರ ಸರ್ಕಾರದ ಸಹಕಾರ ಅಷ್ಟು ಸಿಕ್ಕಿದ್ರೆ ನಾವು ಚೆನ್ನಾಗಿ ಮಾಡ್ತೀವಿ ಹೇಳ್ತಾ ಇದ್ದಾರೆ. ನಾನು ಅದರ ಲೆಕ್ಕ ಸರ್ 2004 ರಿಂದ 14ರವರೆಗೆ 87,000 ಕೋಟಿ ಬಂದ್ರೆ 2014 ರಿಂದ 25ರವರೆಗೆ 3,39,000 ಕೋಟಿ ಬಂದಿದೆ. ಹಾಗಾದ್ರೆ ನಾವು ಕೊಟ್ಟಿಲ್ವಾ? ಅದಕ್ಕೆ ಇರ್ಷಾದ್ ಅವರು ಉತ್ತರ ಕೊಡ್ತಾರೆ, ಕೆಪಿಸಿಸಿ ವಕ್ತಾರರು. ಅದಕ್ಕಿಂತ ಮುಂಚಿತವಾಗಿ ಸಾಮಾಜಿಕ ಹೋರಾಟಗಾರರು ಮಂಜುನಾಥ್ ಅವರು ನಮ್ಮ ಜೊತೆ